ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಕನ್ನಡ 5ನೇ ಪಾಠ ಬ್ಲಡ್ ಗ್ರೂಪ್ ಎನ್ನುವಂಥ ಪಾಠವನ್ನು ಅಧ್ಯಯನ ಮಾಡೋಣ. ಈ ಪಾಠವನ್ನು ಬರೆದವರು ಡಾಕ್ಟರ್ ವಿಜಯಮಾಲಾ ರಂಗನಾಥ್. ವಿಜಯಮಾಲಾ ರಂಗನಾಥ್ ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ 1955ರಲ್ಲಿ ಜನಿಸಿದರು. ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು. ಇವರು ಬರೆದಂಥ ಗಮಕ ಕಲೆ ಮತ್ತು ಸಾಹಿತ್ಯ, ಗಮಕ ಕಲೆ ಮತ್ತು ಸಾಹಿತ್ಯ ಈ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಚಂದ್ರಮ ಜೊಲ್ಲು ಸುರಿಸ್ಯಾನ, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ ಜಾಗರ, ಕ್ಷಣ ಕ್ಷಣದ ಕಥೆಗಳು, ನಗೆ ನರ್ತನ ಮುಂತಾದವು ಇವರು ಬರೆದಂಥ ಕೃತಿಗಳಾಗಿವೆ. ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ. ನೋಡಿ, ಅವರಲ್ಲಿದ್ದಂಥ ಒಂದು ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಅವರ ಸೇವೆಯನ್ನು ಗಮನಿಸಿದಂಥ ಅನೇಕ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟು ಅವರಿಗೆ ಗೌರವ ನೀಡಿವೆ. ಗಮಕ ಕಲೆಯಪ್ಪ ಕಾವ್ಯಗಳನ್ನು ರಾಗಬದ್ಧವಾಗಿ ಹೇಳುವುದಕ್ಕೆ ಅಥವಾ ಹಾಡುವುದಕ್ಕೆ ಅಂತಾರೆ ಗಮಕ ಕಲೆ ಎಂದು ಕರೆಯಲಾಗುತ್ತೆ. ಹೀಗೆ ಅವರ ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಲಭಿಸಿದೆ. ಇಲ್ಲಿ ಬ್ಲಡ್ ಗ್ರೂಪ್ ಕೆಲವೊಂದು ಟಿಪ್ಪಣಿಗಳಿವೆ ನೋಡಿ. ಬ್ಲಡ್ ಗ್ರೂಪ್ ಇದು ಇಂಗ್ಲೀಷ್ ಭಾಷೆಯ ಪದ. ಬ್ಲಡ್ ಗ್ರೂಪ್ ಇದೊಂದು ಆಂಗ್ಲ ಭಾಷೆಯ ಪದ. ಅಂದರೆ ರಕ್ತದ ಗುಂಪು. ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು 20 ಬಗೆಯಲ್ಲಿದ್ದು ಅವುಗಳನ್ನು ಮುಖ್ಯವಾಗಿ ಎ, ಬಿ, ಬಿ ಎ ಹಾಗೂ ಓ ಎಂಬುದಾಗಿ ಗುಂಪುಗಳನ್ನು ಮಾಡಿದ್ದಾರೆ. ನೋಡಿ, ಮಾನವನ ದೇಹದಲ್ಲಿರುವಂಥ ರಕ್ತದ ಕಣಗಳನ್ನು, ಯಾಕಂದರೆ ಕೆಂಪು ರಕ್ತದ ಕಣಗಳು 20 ಬಗೆಯಲ್ಲಿದ್ದು ಅವು 20 ಪ್ರಕಾರಗಳಲ್ಲಿವೆ. ಅವುಗಳನ್ನು ಮುಖ್ಯವಾಗಿ ಎ ಬಿ ಹಾಗೂ ಓ ಎಂಬುದಾಗಿ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಪ್ರತಿಯೊಬ್ಬರು ರಕ್ತ ಪರೀಕ್ಷೆ ಮೂಲಕ ಬ್ಲಡ್ ಗ್ರೂಪ್ ತಿಳಿದಿದ್ದರೆ ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸೇವೆ ನೀಡಲು ಸಹಾಯಕವಾಗುತ್ತದೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ನಾವೆಲ್ಲರೂ ನಮ್ಮ ರಕ್ತ ಪರೀಕ್ಷೆಯ ಮೂಲಕ ನಮ್ಮ ರಕ್ತ ಯಾವ ಗುಂಪಿಗೆ ಸೇರಿದೆ ಇದನ್ನು ತಿಳಿಯುವುದು ಅತ್ಯಗತ್ಯ. ಯಾಕಂದರೆ ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸೇವೆ ನೀಡಲು ಅದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು, ನಮ್ಮ ರಕ್ತದ ಗುಂಪು ಯಾವುದಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಇನ್ನು ರಕ್ತ ನಿಧಿ, ರಕ್ತ ಸಂಗ್ರಹ ಕೇಂದ್ರ. ಈಗ ಬ್ಲಡ್ ಬ್ಯಾಂಕ್ ಇದಾವಲ್ಲ, ಅವುಗಳೇಂತಾರೆ ರಕ್ತ ಸಂಗ್ರಹ ಕೇಂದ್ರ. ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಕ್ತವನ್ನು ಕೆಡದಂತೆ ಇಡಲಾಗುತ್ತದೆ. ಇಲ್ಲಿ ರಕ್ತ ನಿಧಿಯಲ್ಲಿ ಆ ರಕ್ತಗಳನ್ನು ಕೆಡದಂತೆ ವೈಜ್ಞಾನಿಕ ರೀತಿಯಲ್ಲಿ ಇಡಲಾಗುತ್ತದೆ. ತುರ್ತು ಸಂದರ್ಭಗಳಲ್ಲಿ ರಕ್ತವನ್ನು ಯಾರು ಬೇಕಾದರೂ ಹಣ ನೀಡಿ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ನಾವು ರಕ್ತವನ್ನು ಯಾರು ಬೇಕಾದರೂ ಹಣ ಕೊಟ್ಟು ಪಡೆಯಬಹುದು. ಏನಾದರೂ ತುರ್ತು ಪರಿಸ್ಥಿತಿ ಇದ್ದರೆ ಅಲ್ಲಿ ರಕ್ತವನ್ನು ಯಾರು ಬೇಕಾದವರು ಹಣ ನೀಡಿ ಆ ರಕ್ತವನ್ನು ಪಡೆಯಬಹುದಾಗಿದೆ. ಅವುಗಳಿಗಂತಾರೆ ರಕ್ತ ನಿಧಿ ಅಥವಾ ಬ್ಲಡ್ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ಗದ್ಯ ಪಾಠ 5 ಬ್ಲಡ್ ಗ್ರೂಪ್. ವಿಜಯಮಾಲಾ ರಂಗನಾಥ್ ಪಾಠದ ಲೇಖಕಿ. ಪಾಠ ಪ್ರವೇಶ.
ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಎಂಬುದು ಒಂದಾಗಿದೆ. ಗದ್ಯ ಸಾಹಿತ್ಯ ಇದೊಂದು ಸಾಹಿತ್ಯದ ಪ್ರಕಾರ. ಇಲ್ಲಿ ಸಣ್ಣ ಕಥೆಯು ಕೂಡ ಅತಿ ಪ್ರಮುಖವಾದುದು. ಇವುಗಳ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತದೆ. ಸಣ್ಣ ಕಥೆಗಳ ಸ್ವರೂಪ ಹಾಗೂ ಲಕ್ಷಣ ಅದು ಭಿನ್ನವಾಗಿರುತ್ತದೆ. ಕನ್ನಡದ ಹಲವಾರು ಕವಿಗಳು ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟೋ ಲೇಖಕರು, ಎಷ್ಟೋ ಕವಿಗಳು, ಎಷ್ಟೋ ಸಾಹಿತಿಗಳು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ವಿವಿಧ ಬಗೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಬದುಕಿನಲ್ಲಿ ಬರುವಂಥ ವಿವಿಧ ಆಯಾಮಗಳಲ್ಲಿ ಪರಿಚಯಿಸುತ್ತಾರೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ನೋಡಿ, ಪ್ರಾಚೀನ ಕಾಲದಿಂದ ಸಮಾಜದಲ್ಲಿ ಏನಾಗಿದೆ? ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಅದು ದೃಢವಾಗಿ ನೆಲೆ ನಿಂತಿದೆ. ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ ಮೊದಲಿನ ಕಾಲದಿಂದಲೂ. ಈಗ ನೋಡಿ, ವಚನಕಾರರು, ಆಧುನಿಕ ಸಮಾಜ ಸುಧಾರಕರು ಈ ಒಂದು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ತಮ್ಮ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ. ಮಾನವ ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ. ಪ್ರತಿಯೊಬ್ಬ ತನ್ನ ಉತ್ತಮ ನಡವಳಿಕೆ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ. ಅವನು ಮೇಲು ಜಾತಿಯಲ್ಲಿ ಹುಟ್ಟಿದವನಾಗಲಿ ಅಥವಾ ಕೆಳ ಜಾತಿಯಲ್ಲಿಯೇ ಹುಟ್ಟಿದವನಾಗಲಿ, ಅವನು ತನ್ನ ನಡವಳಿಕೆ, ಯಾವನಲ್ಲಿ ಉತ್ತಮ ನಡವಳಿಕೆ ಇದೆ ಅವನೇ ಮೇಲ್ಜಾತಿಯವನು. ಯಾವನಲ್ಲಿ ಉತ್ತಮ ಆಚಾರ ವಿಚಾರ ಗುಣ ಸ್ವಭಾವಗಳಿವೆ ಅವನೇ ದೊಡ್ಡವನಾಗುತ್ತಾನೆ. ಪ್ರತಿಯೊಬ್ಬರಲ್ಲೂ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯರನ್ನು ಕಾಣುವ ದೃಷ್ಟಿ ಮನೋಭಾವಗಳು ಬೇರೆ ಬೇರೆ ಆಗಿರುವುದು ವಿಪರ್ಯಾಸ. ಆದರೆ ಇಲ್ಲಿರುವಂಥ ಒಂದು ವಿಪರ್ಯಾಸವೇನು? ಪ್ರತಿಯೊಬ್ಬ ಮನುಷ್ಯರಲ್ಲಿ ಪ್ರತಿಯೊಬ್ಬರಲ್ಲಿ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರು ಇಲ್ಲಿ ಮನುಷ್ಯರನ್ನು ಕಾಣುವ ರೀತಿ ದೃಷ್ಟಿ ಮನೋಭಾವಗಳು ಬೇರೆ ಬೇರೆ ಆಗಿರುವುದು ಒಂದು ವಿಪರ್ಯಾಸ. ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ ಮತ ಧರ್ಮಗಳ ಕಟ್ಟಳೆಗಳಿಲ್ಲ. ಈಗ ಒಂದು ಜೀವ ಉಳಿಯಬೇಕಾದರೆ ಅದಕ್ಕೆ ಬೇಕಾಗಿರುವುದು ರಕ್ತ. ಹೀಗೆ ಜೀವವನ್ನೇ ರಕ್ಷಿಸುವಂಥ ಆ ರಕ್ತಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ಇವುಗಳ ಕಟ್ಟಳೆ ಇಲ್ಲ, ನಿರ್ಬಂಧನೆ ಇಲ್ಲವೇ ಇಲ್ಲ. ಈಗ ಒಬ್ಬ ಮನುಷ್ಯ ಸಾಯ್ತಾ ಇದ್ದರೆ, ಒಬ್ಬ ವ್ಯಕ್ತಿ ಸಾಯುತ್ತಿದ್ದರೆ ಅವನಿಗೆ ಯಾರು ಬೇಕಾದರೂ ರಕ್ತವನ್ನು ನೀಡಿ ಅವರನ್ನು ಏನು ಮಾಡ್ಬೋದು? ರಕ್ಷಿಸಬಹುದು. ಹೀಗೆ ರಕ್ತಕ್ಕೆ ಜಾತಿ ಮತ ಪಂಥ ಇವುಗಳ ಒಂದು ಭೇದ ಭಾವ ಇಲ್ಲವೇ ಇಲ್ಲ. ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕೆಂಬುದು ಇಲ್ಲಿಯ ಆಶಯ. ಹಾಗಾಗಿ ನಾವು ಆ ಮೇಲು ಕೇಳು ಎನ್ನುವಂಥ ಭಾವನೆಯನ್ನು ಮರೆತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಈ ಪಾಠದ ಮುಖಾಂತರ ಲೇಖಕಿ ತಿಳಿಸುತ್ತಾರೆ. ಜೊತೆಗೆ ಈ ಪ್ರಸ್ತುತ ಪಾಠದಲ್ಲಿ ಏನಾಗಿಯೂ ಆಂಗ್ಲ ಭಾಷೆಯ ಪದಗಳನ್ನು ಕೂಡ ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದನ್ನು ಗಮನಿಸಬಹುದಾಗಿದೆ. ಇಲ್ಲಿ ಕೆಲವು ಆಂಗ್ಲ ಭಾಷೆಯ ಪದಗಳನ್ನು ಕೂಡ ಸುಲಲಿತವಾಗಿ ಬಳಸಿರುವುದನ್ನು ಕೂಡ ನಾವು ಕಾಣುತ್ತೇವೆ. ನೋಡಪ್ಪ, ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು, ಅರ್ಧ ಗಂಟೆಯಲ್ಲಿ ತಗೊಂಡು ಬಾ. ನೋಡಿ, ಇಲ್ಲಿ ಬಳಸಿರುವಂಥ ಆಂಗ್ಲ ಭಾಷೆಯ ಪದಗಳು ನೋಡಪ್ಪ, ಅರ್ಜೆಂಟಾಗಿ ಅಂದರೆ ಏನು? ತುರ್ತಾಗಿ, ಬೇಗನೆ ಓ ನೆಗೆಟಿವ್ ಬ್ಲಡ್ ಬೇಕು, ಅದನ್ನು ಅರ್ಧ ಗಂಟೆಯಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಆ ವ್ಯಕ್ತಿ ಕೇಳ್ತಾನೆ ಡಾಕ್ಟ್ರಿಗೆ, ಆ ರಕ್ತ ಯಾವ ಅಂಗಡಿಯಲ್ಲಿ ಸಿಗುತ್ತದೆ ಬುದ್ಧಿ? ಆಗ ಡಾಕ್ಟರ್ ಹೇಳ್ತಾನೆ, ಅಂಗಡಿಲಲ್ಲಪ್ಪ, ರಕ್ತನಿಧಿ ಕೇಂದ್ರ ರಕ್ತನಿಧಿ ಅಂದರೆ ಬ್ಲಡ್ ಬ್ಯಾಂಕಿನಿಂದ ಆದಷ್ಟು ಬೇಗ ತರಬೇಕು. ಅದು
ಯಾವುದೇ ಅಂಗಡಿಯಲ್ಲಿ ಸಿಗುವುದಿಲ್ಲ, ಯಾವುದೇ ದಿನಸಿ ಅಂಗಡಿಯಲ್ಲಿ ಅದು ಸಿಗುವುದಿಲ್ಲ. ಅದನ್ನು ಯಾವುದಾದರೂ ರಕ್ತ ನಿಧಿ ಅಂದರೆ ಬ್ಲಡ್ ಬ್ಯಾಂಕಿನಿಂದ ಆದಷ್ಟು ಬೇಗನೆ ತರಬೇಕು. ಸಿದ್ಧಲಿಂಗು ತಲೆ ಕರೆದುಕೊಂಡ ಆಗ ಸಿದ್ಧಲಿಂಗು ತಲೆ ಕರೆದುಕೊಂಡ ಮೈಯೆಲ್ಲ ಹರಿಯೋ ರಕ್ತನ ಎಲ್ಲಿಂದ ತರೋದು, ಮೈಯಲ್ಲಿ ಹರಿಯುತ್ತಿರುವ ಈ ರಕ್ತವನ್ನು ಎಲ್ಲಿಂದ ತರುವುದೆಂದು ಆತನಿಗೆ ಗೊತ್ತಾಗದೆ ಆತ ಮೈಯೆಲ್ಲ ಪರಿಚಿಕೊಳ್ಳುತ್ತಿದ್ದಾನೆ. ಅಮ್ಮವರೇ, ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವರೇ. ಆಗ ಅಮ್ಮವರ ಹತ್ತಿರ ಹೋಗಿ ಹೇಳ್ತಾನೇನು, ಡಾಕ್ಟ್ರು ರಕ್ತ ತರುವುದಕ್ಕೆ ಹೇಳಿದ್ದಾರೆ. ವೀಣಾ ಡಾಕ್ಟ್ರನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು. ವೀಣಾ ಅಲ್ಲಿ ಡಾಕ್ಟ್ರನ್ನು ಭೇಟಿ ಮಾಡಿ ತಮ್ಮ ರಕ್ತವನ್ನು ತೆಗೆದುಕೊಳ್ಳಲು ಸೂಚಿಸಿದಳು. ಅವಳ ಬಡಕಲು ಶರೀರ ನೋಡಿ, ನಿನ್ನಿಂದ ಬ್ಲಡ್ ಆಗೋಲ್ಲ, ಬೇರೆ ಕಡೆಯಿಂದ ತಗೊಂಡು ಬನ್ನಿ. ಅವಳ ಬಡಕಲಾದ ಕೃಶವಾದ ಅವರ ಕೃಶವಾದ ಶರೀರವನ್ನು ಕಂಡು ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ, ಬೇರೆ ಕಡೆಯಿಂದ ರಕ್ತವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳ್ತಾರೆ. ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು. ಆಗ ವೀಣಾ ಏನು ಮಾಡ್ತಾಳೆ, ಆಟೋದವನನ್ನು ಕರೆದು ಸಮೀಪದ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು. ಅಲ್ಲಿಯೇ ಸಮೀಪವಿರುವಂಥ ರಕ್ತ ನಿಧಿ ಕೇಂದ್ರಗಳಿಗೆ ಹೋಗಿ ಬಂದಳು. ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ. ಯಾವುದೇ ಬ್ಲಡ್ ಬ್ಯಾಂಕಿನಲ್ಲಿ, ಯಾವುದೇ ರಕ್ತ ನಿಧಿ ಕೇಂದ್ರದಲ್ಲಿ ಆ ಓ ಪಾಸಿಟಿವ್ ಓ ನೆಗೆಟಿವ್ ರಕ್ತ ಸಿಗಲಿಲ್ಲ. ಮುಖದ ಬೆವರು ಒರೆಸಿಕೊಳ್ಳುತ್ತ ಪೆಚ್ಚಾಗಿ ಬಂದ ಅವಳಿಗೆ ಡಾಕ್ಟರ್ ನೋಡಿ, ಆಗ ಆಕೆ ನಿರಾಶೆಯಿಂದ ಎಲ್ಲೂ ರಕ್ತ ಸಿಗದೇ ಇದ್ದಾಗ, ಓ ನೆಗೆಟಿವ್ ರಕ್ತ ಸಿಗದೇ ಇದ್ದಾಗ ಆಕೆ ಪೆಚ್ಚಾಗಿ ಬಂದು ನಿಲ್ಲುತ್ತಾಳೆ. ಆಗ ಡಾಕ್ಟರ್ ಅವಳನ್ನು ಕಂಡು, ಯಾಕೆ ಇಷ್ಟು ಟೆನ್ಷನ್ನಲ್ಲಿದ್ದೀಯಾ, ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿ ಇರುವೆಯಾ, ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ, ನೀನು ಟೆನ್ಷನ್ ಮಾಡಿಕೊಳ್ಳಬೇಡ, ನೀನು ತೊಂದರೆ ಮಾಡಿಕೊಳ್ಳಬೇಡ, ಇಲ್ಲಿ ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ, ನೀನು ತೊಂದರೆ ಮಾಡಿಕೊಳ್ಳಬೇಡ, ನೀನು ಚಿಂತೆ ಮಾಡಬೇಡ, ರಕ್ತದ ವ್ಯವಸ್ಥೆ ಆಗಿದೆ ಅಮ್ಮ ಎಂದು ಅವಳಿಗೆ ಸಮಾಧಾನ ಹೇಳುತ್ತಾಳೆ. ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ. ನಿಟ್ಟುಸಿರು ಬಿಟ್ಟು ಒಂದು ನಿಮಿಷ ಕಣ್ಣು ಮುಚ್ಚಿದಳು. ಆಗ ಅವಳು ನಿಟ್ಟುಸಿರು ಅಂದ್ರೇಪ ದೀರ್ಘವಾಗಿ ಉಸಿರು ಬಿಡುವುದು. ನಿಟ್ಟುಸಿರು ಬಿಟ್ಟು ಒಂದು ಕ್ಷಣ, ಒಂದು ನಿಮಿಷ ಕಣ್ಣು ಮುಚ್ಚಿದಳು. ಏನು ಅಷ್ಟೊಂದು ಟೆನ್ಷನ್, ಅಷ್ಟೊಂದು ಏನಾಗಿತ್ತು ಅವಳಿಗೆ ಟೆನ್ಷನ್ ಆಗಿತ್ತು. ಅಪ್ಪಂಗೆ ಇನ್ನೊಂದು ಸಾರಿ ಫೋನ್ ಮಾಡೋಣ ಅಂದುಕೊಂಡಳು. ಅವಳ ತಂದೆಗೆ ಇನ್ನೊಮ್ಮೆ ಫೋನ್ ಮಾಡೋಣ ಎಂದು ತಿಳಿದು ಕಡೆಯಲ್ಲಿ ಅವಳಿಗೆ ತಂದೆ ಫೋನ್ನಲ್ಲೇ ಸಿಕ್ಕರು. ವಿಷಯ ತಿಳಿಸಿದಳು. ಅವಳ ತಂದೆ ಫೋನ್ನಲ್ಲಿ ಸಿಕ್ಕಾಗ ಅಲ್ಲಿ ನಡೆದಂಥ ಎಲ್ಲ ವಿಷಯವನ್ನು ತಿಳಿಸಿದಳು. ವೀಣಾಳ ತಂದೆ ಶ್ರೀನಿವಾಸ್ ರಾಘವಾಚಾರ್ಯರು ಶ್ರೋತ್ರಿಯರು. ಆಕೆಯ ತಂದೆ ಏನಾಗಿದ್ದ, ಶ್ರೋತ್ರಿ. ಶ್ರೋತ್ರಿ ಅಂದರೆ ಏನಪ್ಪ, ವೇದಾಭ್ಯಾಸ ಮಾಡಿದ ಬ್ರಾಹ್ಮಣ. ಆತ ಒಬ್ಬ ಬ್ರಾಹ್ಮಣ, ವೇದವನ್ನೇ ಅಧ್ಯಯನ ಮಾಡಿದಂಥ ಒಬ್ಬ ಬ್ರಾಹ್ಮಣ. ಅವನಾರು ಆ ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯರು. ಅವರು ವೇದಗಳನ್ನೆಲ್ಲ ಅಧ್ಯಯನ ಮಾಡಿದಂಥ ವಿದ್ವಾಂಸರು. ಹಣೆಯಲ್ಲಿ ತಿರುನಾಮ, ಈಗ ಹಣೆಯಲ್ಲಿ ಧರಿಸುವಂಥ ಒಂದು ತಿರುನಾಮ, ಈ ರೀತಿಯಾಗಿ ಧರಿಸುವಂಥ ನಾಮಕ್ಕೆ ಅಂತಾರೆ ತಿರುನಾಮ. ಮೇಲುಕೋಟೆ ಪಚ್ಚೆ ಕಂಜೆ, ಮೇಲುಕೋಟೆಯ ಕಡೆಗೆ ಧರಿಸುವಂಥ ಒಂದು ಕಚ್ಚೆ ಪಂಜೆ, ಜುಟ್ಟು, ಮಹಾರಾಜರು ಹೊದಿಸಿದ ಶಾಲು, ಮಹಾರಾಜರು ಹೊದಿಸಿದಂಥ ಶಾಲು ಇವರ ಮಾಮೂಲು ಉಡುಪು, ಇವರ ದಿನನಿತ್ಯದ ಉಡುಪು ಏನಾಗಿದ್ದವು, ಹಣೆಯಲ್ಲಿ ತಿರುನಾಮ, ಮೇಲುಕೋಟೆಯ ಕಚ್ಚೆ ಪಂಜೆ, ಆಮೇಲೆ ಜುಟ್ಟು, ಮಹಾರಾಜರು ಹೊದಿಸಿದಂಥ ಒಂದು ಶಾಲು ಇವರ ಮಾಮೂಲು ಉಡುಪು, ಇವರ ದಿನನಿತ್ಯದ ಉಡುಪುಗಳಾಗಿದ್ದವು. ಎರಡೂ ಕೈಯಲ್ಲಿ ಒಟ್ಟು 8 ಉಂಗುರಗಳು. ಅವರು ಎರಡೂ ಬೆರಳಲ್ಲಿ ಎಷ್ಟು, ಒಟ್ಟಿಗೆ
8 ಉಂಗುರಗಳನ್ನು ಧರಿಸಿದ್ದರು. ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕೊರಳಲ್ಲಿ ಹುಲಿ ಉಗುರಿನ ಪದಕದ ಸರಮಾಲೆ, ಕಿವಿಗೆ ಒಂಟಿ ಧರಿಸಿದ್ದಾರೆ. ಕಿವಿಯಲ್ಲಿ ಕಿವಿಯೋಲೆ ಅಥವಾ ಒಂಟಿ ಧರಿಸಿದ್ದಾರೆ. ಜನವರ ಹೆಸರಿನ ಮುಂದೆ ವೇದ ಬ್ರಹ್ಮ ಸೇರಿಸಿ ಹೇಳುತ್ತಾರೆ. ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ವೇದ ಬ್ರಹ್ಮ ಶ್ರೀನಿವಾಸ ರಾಘವಾಚಾರ್ಯ ಎಂದು ಕರೆಯುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಈಗ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಆ ವಿದ್ವಾಂಸರನ್ನು ಕರೆಸಿ ಪುರಾಣ ಪ್ರವಚನಗಳನ್ನು ಹೇಳಿಸುತ್ತಾರೆ. ಹೀಗೆ ಆ ಶ್ರೀನಿವಾಸ ರಾಘವಾಚಾರ್ಯರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರಬಾಗಿ ನಮಸ್ಕರಿಸುತ್ತಾರೆ. ಯಾರವರನ್ನು ಕಾಣುತ್ತಾರೆ, ಯಾರವರನ್ನು ಭೇಟಿ ಮಾಡುತ್ತಾರೆ ಅವರೆಲ್ಲರೂ ಶಿರಬಾಗಿ ತಲೆಬಾಗಿ ಅವರಿಗೆ ನಮಸ್ಕಾರ ಮಾಡುತ್ತಾರೆ. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಮಡಿವಂತಿಕೆಯ ಸಂಪ್ರದಾಯ, ಮಡಿ ಅಂದರೆ ಏನು, ಇಲ್ಲಿ ಮಡಿವಂತಿಕೆ ನೈರ್ಮಲ್ಯ ಅಂದರೆ ಯಾವಾಗಲೂ ಶುದ್ಧವಾಗಿರುವುದು, ಯಾವಾಗಲೂ ಶುಭ್ರವಾಗಿರುವುದು. ಅವರು ಶುಚಿತ್ವಕ್ಕೆ ಸ್ವಚ್ಛತೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು. ಹೀಗೆ ಮಡಿವಂತಿಕೆಯ ಸಂಪ್ರದಾಯ ಅವರಲ್ಲಿ ರಕ್ತಗತವಾಗಿಯೇ ಬಂದಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಿ ಅವರು ಬಾಂಬೆಗೆ ಹೋಗಿದ್ದಾರೆ. ಮನೆಯಲ್ಲಿ ಹೆಂಡತಿ ಅಂಡಾಳಮ್ಮ, ಮಗಳು ವೀಣಾ, ಜೊತೆಗೆ ಮನೆ ಆಳು ಸಿದ್ಲಿಂಗು ಇದ್ದಾರೆ. ಅವರು ಬಾಂಬೆಗೆ ಹೋದಾಗ ಅವರ ಮನೆಯಲ್ಲಿ ಅವರ ಹೆಂಡತಿ ಅಂಡಾಳಮ್ಮ, ಮಗಳು ವೀಣಾ ಹಾಗೂ ಅವರ ಜೊತೆ ಮನೆ ಆಳು ಸಿದ್ಲಿಂಗು ಇದ್ದಾರೆ. ಸಿದ್ಲಿಂಗುಗಾಗಿ ಮನೆಯ ಹಿಂಭಾಗದ ಒಂದು ಕೋಠಡಿ ಇದೆ. ಸಿದ್ಲಿಂಗುವಿನ ಸಲುವಾಗಿ ಮನೆಯ ಹಿಂಭಾಗದಲ್ಲಿ ಕಟ್ಟಿದಂಥ ಒಂದು ಕೋಠಡಿ ಇದೆ. ಕರೆದಾಗ ಬಂದು ಕೈ ಕಟ್ಟಿ ಬಗ್ಗಿ ನಿಲ್ಲುತ್ತಾನೆ. ಆ ಸಿದ್ಲಿಂಗು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವನನ್ನು ಕರೆದಾಗ ಓಡೋಡಿ ಬಂದು ಕೈ ಕಟ್ಟಿ ಅವರ ಮುಂದೆ ಬಾಗಿ ನಿಲ್ಲುತ್ತಾನೆ ಅಂತ. ಅಷ್ಟೊಂದು ಪ್ರಾಮಾಣಿಕ ಸೇವಕ ಸಿದ್ಲಿಂಗು ಅವರ ಮನೆಯ ಕೆಲಸದವ ಅಥವಾ ಸೇವಕ. ಇಂದು ಬೆಳಗ್ಗೆ ಮಾಮೂಲಿನಂತೆ ಎಂದಿನಂತೆ ಅಂಡಾಳಮ್ಮ ಅಡ್ಡಾಡಿ ಬರಲು ನಡೆದಳು. ಅಂದರೆ ಏನು, ದಿನಂಪ್ರತಿ ಅವಳು ಅಡ್ಡಾಡಿ ಬರಲು, ಬೆಳಗಿನ ಜಾವ ಅಡ್ಡಾಡಿ ಬರಲು ಹೋಗುತ್ತಿದ್ದರು. ಹಾಗೆ ಒಂದು ದಿನ ಮಾಮೂಲಿನಂತೆ ಹೋದಾಗ ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂಬುದು ಡಾಕ್ಟರರ ಸಲಹೆಯಂತೆ ಅವರು ದಿನಂಪ್ರತಿ ಮುಂಜಾನೆ ಅರ್ಧ ಗಂಟೆ ವಾಕ್ ಮಾಡಿ ನಡೆದಾಡಿ ಬರುತ್ತಿದ್ದಳು. ಅದರಂತೆ ಹೋಗುವಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು. ಹಾಗೆ ವಾಕಿಂಗ್ ಹೋದಾಗ, ಅಡ್ಡಾಡಿ ಬರಲು ಹೋದಾಗ ಹಿಂದಿನಿಂದ ಬಂದಂಥ ಒಂದು ಹಸು, ಆಕಳು ಅವರನ್ನು ಬೀಳಿಸಿತು. ಅಂಡಾಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದಳು. ಅದರ ಒಂದು ರಭಸಕ್ಕೆ ಅಂಡಾಳಮ್ಮ ಎನ್ನುತ್ತಿದ್ದಳೆ, ಮುಂದಿದ್ದಂಥ ಒಂದು ಚೂಪಾದ ಕಲ್ಲಿನ ಮೇಲೆ ಬಿದ್ದು ಬಿಟ್ಟರು. ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು. ಆಗ ರಕ್ತಸ್ರಾವವಾಗಿ ರಕ್ತ ಹೋಗಿ ಅವರಿಗೆ ಎಚ್ಚರ ತಪ್ಪಿತು. ಕಂಡವರು ಬಂದು ತಿಳಿಸಿದಾಗ ವೀಣಾ, ಮನೆ ಆಳು ಸಿದ್ಲಿಂಗು ಜೊತೆ ಓಡಿ ಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆತಂದರು. ಆಗ ಯಾರೋ ಒಬ್ಬರು ಅದನ್ನು ಕಂಡಾಗ ವೀಣಾ ಅವರ ಮನೆಗೆ ಬಂದು ಹೀಗೆ ನಿಮ್ಮ ತಾಯಿಗೆ ಆಗಿದೆ ಎಂದು ಹೇಳಿದಾಗ ವೀಣಾ ಮತ್ತು ಅವರ ಮನೆ ಆಳು ಸಿದ್ಲಿಂಗು ಆಟೋ ಹಿಡಿದುಕೊಂಡು ಬಂದು ಆಂಡಾಳಮ್ಮರನ್ನು ಆಸ್ಪತ್ರೆಗೆ ಕರೆತಂದರು. ಡಾಕ್ಟರ್ ಆಪರೇಷನ್ ಮಾಡಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಎಂದರು. ಆಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಇವರಿಗೆ ಆಪರೇಷನ್ ಮಾಡಿಸಬೇಕು, ಹಾಗೆ ಓ ನೆಗೆಟಿವ್ ರಕ್ತ ಬೇಕೆಂದು ಹೇಳಿದರು. ವೀಣಾ ಆ ಕಡೆ ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಸಿದ್ಲಿಂಗು ಡಾಕ್ಟರನ್ನು ಕೇಳಿದ ಬುದ್ಧಿ
ತಾವೇನು ಅಂದ್ಕೊಳ್ಳದೆ ಹೋದರೆ ಒಂದು ಮಾತು, ನನ್ನ ಪರೀಕ್ಷೆ ಮಾಡಿ ಆಗೋದಾದರೆ ನನ್ನ ಬ್ಲಡ್ ತಗೊಳ್ಳಿ. ಆದರೆ ಅನುಮಾನಿಸಿದ ಡಾಕ್ಟರ್ ಆದರೆ ಏನು? ಯಾವಾಗ ವೀಣಾ ಅವರು ಬ್ಲಡ್ ತರಲು ಹೊರಗೆ ಹೋಗ್ತಾ ಇದ್ದಾಳೆ. ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಸಿದ್ಲಿಂಗು ಡಾಕ್ಟರನ್ನು ಭೇಟಿ ಮಾಡಿ ಕೇಳಿದ, ಬುದ್ಧಿ ತಾವೇನು ಅಂದ್ಕೊಳ್ಳದೆ ಹೋದರೆ ಒಂದು ಮಾತು, ತಾವೇನು ಅಂದ್ಕೊಳ್ಳದೆ ಹೋದರೆ ಒಂದು ಮಾತನ್ನು ಹೇಳುತ್ತೇನೆ. ನನ್ನ ಪರೀಕ್ಷೆ ಮಾಡಿ ನನ್ನ ಬ್ಲಡ್ ಗುಂಪು ಯಾವುದೆಂದು ನೋಡಿ ಆಗೋದಾದರೆ ನನ್ನ ಬ್ಲಡ್ ತಗೊಳ್ಳಿ, ನನ್ನ ರಕ್ತ ತೆಗೆದುಕೊಳ್ಳಿ. ಆದರೆ ಎಂದು ಅನುಮಾನಿಸಿದ. ಆಗ ಡಾಕ್ಟ್ರು ಆದರೆ ಏನು ಎಂದು ಕೇಳಿದಾಗ ಬುದ್ಧಿ, ನಾನು ಅವರ ಮನೆಯಲ್ಲಿ ಇರೋ ಆಳು, ನಾನು ಅವರ ಮನೆಯ ಸೇವಕ, ಅವರ ಮನೆಯ ಆಳು. ಅವರು ಶಾನೆ ದೊಡ್ಡವರು, ಅವರು ಅತಿಯಾದ ಬುದ್ಧಿವಂತರು, ಅವರು ಬಹಳಷ್ಟು ಬುದ್ಧಿವಂತರು, ದೊಡ್ಡವರು, ತುಂಬ ಮಡಿ ಮಾಡೋರು, ತುಂಬ ನೈರ್ಮಲ್ಯದಿಂದ ಇರುವಂಥ ಜನರು. ನಾನು ಮಂಕು ಬುದ್ಧಿ, ನಾನೊಬ್ಬ ದಡ್ಡ ತಿಳುವಳಿಕೆ ಇಲ್ಲದವ. ಅಲ್ಲದೆ ನಾನು ಮಾಂಸ ತಿನ್ನೋನು, ನಾನು ಮಾಂಸಾಹಾರಿ ಮಾಡುತ್ತೇನೆ, ನಾನು ಮಾಂಸವನ್ನು ತಿನ್ನುವವನು. ನಾನು ರಕ್ತ ಕೊಡಬಾರ್ದಲ್ವೇ ಬುದ್ಧಿ? ಹಾಗಿರುವಾಗ ನನ್ನಂಥವರು, ನಾನೊಬ್ಬ ಮಾಂಸ ತಿನ್ನುವವ, ನಾನೊಬ್ಬ ದಡ್ಡ, ಅದಕ್ಕಾಗಿ ನಾನು ರಕ್ತ ಕೊಡಬಾರ್ದಲ್ವೇ ಬುದ್ಧಿ? ನೋಡಪ್ಪ, ಬದುಕಿಸೋಕೆ ಬೇಕಾಗಿರೋದು ರಕ್ತ. ಈಗ ಒಂದು ಜೀವಿಯನ್ನು ಬದುಕಿಸೋದಕ್ಕೆ ಬೇಕಾಗಿರುವುದು ರಕ್ತ. ಇಲ್ಲಿ ನಿನ್ನ ಜಾತಿ, ಮತ, ಅಂತಸ್ತು ಯಾವುದೂ ಬರುವುದಿಲ್ಲ. ಇಲ್ಲಿ ನಿನ್ನ ಜಾತಿ, ಮತ, ಪಂಥ, ನಿನ್ನ ಮಡಿವಂತಿಕೆ, ನಿನ್ನ ಬುದ್ಧಿವಂತಿಕೆ, ಅಂತಸ್ತು ಯಾವುದೂ ಬರುವುದಿಲ್ಲ. ಇಲ್ಲಿ ಒಂದು ಜೀವಿಯನ್ನು ಉಳಿಸಬೇಕಾಗಿರುವುದು ಕೇವಲ ರಕ್ತ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ರಕ್ತದಾನ ಇದು ಎಲ್ಲ ದಾನಕ್ಕಿಂತಲೂ ಮುಖ್ಯವಾದದ್ದು. ಯಾಕಂದರೆ ರಕ್ತ ಏನು ಮಾಡ್ತಾ ಇದೆ? ಒಂದು ಜೀವವನ್ನೇ ಉಳಿಸುತ್ತದೆ. ಅದಕ್ಕಾಗಿ ರಕ್ತದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದುದು. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ, ಅದನ್ನೆಲ್ಲ ಯೋಚನೆ ಮಾಡಲೇಬೇಡ, ಬೇಗನೆ ಬಾ, ಇಲ್ಲಿ ಬಾ ಎಂದು ಡಾಕ್ಟ್ರು ಸಿದ್ಲಿಂಗವನ್ನು ಕರೆಯುತ್ತಾರೆ. ಡಾಕ್ಟರು ಕರೆದು ಸಿದ್ಲಿಂಗು ಬ್ಲಡ್ ಚೆಕ್ ಮಾಡಿದರು. ಡಾಕ್ಟರ್ ಸಿದ್ಲಿಂಗವನ್ನು ಕರೆದು ಆತನ ಬ್ಲಡ್ ಚೆಕ್ ಮಾಡಿದರು. ಮ್ಯಾಚ್ ಆಯಿತು. ಆ ರಕ್ತ ಮ್ಯಾಚ್ ಆಗ್ತಾಯಿದೆ. ಆ ರಕ್ತ ಏನಾಗ್ತಾಯಿದೆ? ಸಿದ್ಲಿಂಗವನ ರಕ್ತ ಮತ್ತು ಆಂಡಾಳಮ್ಮನ ರಕ್ತ ಏನಾಗ್ತಾಯಿದೆ? ಹೊಂದಾಣಿಕೆ ಆಗುತ್ತದೆ. ಅದು ಮ್ಯಾಚ್ ಆಯಿತು. ಅವನನ್ನು ಮಲಗಿಸಿ ಅವನಿಂದ ಬ್ಲಡ್ ತೆಗೆದು ನೇರವಾಗಿ ಆಂಡಾಳಮ್ಮನಿಗೆ ಬ್ಲಡ್ ಕೊಟ್ಟರು. ಆಗ ಅವನನ್ನು ಮಲಗಿಸಿ ಅವನಿಂದ ಬ್ಲಡ್ ತೆಗೆದು ನೇರವಾಗಿ ಆಂಡಾಳಮ್ಮನಿಗೆ ಬ್ಲಡ್ ಕೊಟ್ಟರು, ರಕ್ತವನ್ನು ಕೊಟ್ಟರು. ಡಾಕ್ಟ್ರೇ, ನನಗೊಂದು ದೊಡ್ಡ ಉಪಕಾರ ಮಾಡಬೇಕು. ಆದರೂ ಕೂಡ ಆ ಸೇವಕ ಸಿದ್ಲಿಂಗು ಡಾಕ್ಟರಿಗೆ ವಿನಯಪೂರ್ವಕವಾಗಿ ಮತ್ತೊಂದು ಮಾತನ್ನು ಕೇಳ್ತಾನೆ. ಡಾಕ್ಟ್ರೇ, ನನಗೊಂದು ದೊಡ್ಡ ಉಪಕಾರ ಮಾಡಬೇಕು. ನಾನು ಬ್ಲಡ್ ಕೊಟ್ಟೆ ಅಂತ ಅವರಾರಿಗೂ ಗೊತ್ತಾಗೋದು ಬೇಡ. ನಾನೇ ರಕ್ತ ಕೊಟ್ಟೆನೆಂದು ಅವರಾರಿಗೂ ಗೊತ್ತಾಗುವುದು ಬೇಡ. ಸಿದ್ಲಿಂಗು ಕೈ ಮುಗಿದು ಹೇಳಿದ. ಹೀಗೆ ಸಿದ್ಲಿಂಗು ಕೈ ಮುಗಿದು ಡಾಕ್ಟ್ರಲ್ಲಿ ಹೇಳ್ತಾ ಇದ್ದಾನೆ, ನಾನೇ ರಕ್ತವನ್ನು ಕೊಟ್ಟೆ, ರಕ್ತದಾನ ನಾನೇ ಮಾಡಿದೆ ಎಂದು ಅವರಾರಿಗೂ ಗೊತ್ತಾಗುವುದು ಬೇಡ ಎಂದು ಡಾಕ್ಟರಿಗೆ ಕೈ ಮುಗಿದು ಕೇಳಿದ. ಡಾಕ್ಟರು ಮುಗುಳ್ನಕ್ಕು ಆಯಿತು ಎಂದರು. ಡಾಕ್ಟರ ಮುಗುಳ್ನಕ್ಕು ಆಯಿತು ಎಂದರು. ಆಯಿತು, ನಾನು ಯಾರಿಗೂ ಹೇಳುವುದಿಲ್ಲ ಎಂದ. ಧಾವಿಸಿ ಬಂದ ಆಚಾರ್ಯರು ವಾರ್ಡಿನಲ್ಲಿ ಮಲಗಿದ್ದ ಹೆಂಡತಿನ ನೋಡಿ ಕಂಗಾಲಾದರು. ಆಗ ಬಾಂಬೆಗೆ ಹೋದಂಥ ಡಾಕ್ಟರ್ ಧಾವಿಸಿ ಬಂದು, ಧಾವಿಸು, ಓಡಿ ಬರು,
ಓಡಿ ಬರೋದಕ್ಕೆ ಅಂತಾರೆ ಧಾವಿಸಿ. ಧಾವಿಸಿ ಬಂದಂಥ ಶ್ರೀನಿವಾಸ ರಾಘವಾಚಾರ್ಯರು ವಾರ್ಡಿನಲ್ಲಿ ಮಲಗಿದ್ದಂಥ ತಮ್ಮ ಹೆಂಡತಿ ಆಂಡಾಳಮ್ಮನನ್ನು ನೋಡಿ ಕಂಗಾಲಾದರು, ದಿಕ್ಕೆ ತೋಚದವರಾದರು. ಆ ವೇಳೆಗೆ ಅಲ್ಲಿಗೆ ಬಂದ ಡಾಕ್ಟರು ಏನೂ ಭಯವಿಲ್ಲ ಎಂದರು. ಆಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಏನೂ ಭಯವಿಲ್ಲ, ನೀವು ಚಿಂತೆ ಮಾಡಬೇಡಿ. ಆಚಾರ್ಯರು ಡಾಕ್ಟರಿಗೆ ಕೈ ಮುಗಿದು, ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಎಂದೂ ಮರೆಯಲ್ಲ ಎಂದರು. ಆಚಾರ್ಯರು ಡಾಕ್ಟರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಈ ಉಪಕಾರವನ್ನು ಈ ಜನ್ಮದಲ್ಲಿ ಯಾವತ್ತೂ ಎಂದಿಗೂ ಮರೆಯಲ್ಲ ಎಂದರು. ಡಾಕ್ಟರ್ ನೋಡಿ, ನೀವು ಕೃತಜ್ಞತೆ ಹೇಳಬೇಕಾಗಿರೋದು ನಿಮ್ಮ ಆಳು ಸಿದ್ಲಿಂಗುಗೆ. ಡಾಕ್ಟರ್ ಹೇಳ್ತಾ ಇದ್ದಾನೆ, ನೀವು ಕೃತಜ್ಞತೆ ಹೇಳಬೇಕಾದರೆ ನನಗೆ ಕೃತಜ್ಞತೆ ಹೇಳುವ ಬದಲು ನಿಮ್ಮ ಮನೆಯ ಆಳಾಗಿರುವ ನಿಮ್ಮ ಮನೆಯ ಸೇವಕನಾದಂಥ ಸಿದ್ಲಿಂಗುಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ಹೇಳಿದರು. ಆಗ ಸಿದ್ಲಿಂಗು ಮರೆಯಲ್ಲಿ ನಿಂತು ಕೈ ಮುಗಿದು ಡಾಕ್ಟರ್ಗೆ ಸನ್ನೆ ಮಾಡಿ ಹೇಳಬಾರದೆಂದ. ಆಗಲೂ ಕೂಡ ಸಿದ್ಲಿಂಗು ಮರೆಯಲ್ಲಿ ನಿಂತು ಕೈ ಮಾಡಿ ಸನ್ನೆಯಲ್ಲಿ ಹೇಳಬೇಡಿ ಎಂದು ಸೂಚಿಸುತ್ತಿದ್ದ. ನೀನು ಸುಮ್ಮನಿರಪ್ಪ, ಇಲ್ಲಿ ಮನುಷ್ಯತ್ವ ಮುಖ್ಯ. ನೀನು ಸುಮ್ಮನೆ ಇರಪ್ಪ, ಇಲ್ಲಿ ಮನುಷ್ಯತ್ವ ಮುಖ್ಯ, ಮಾನವೀಯತೆ ಮುಖ್ಯ. ಇವತ್ತು ನೀನು ಬ್ಲಡ್ ಕೊಡದೆ ಇದ್ದಿದ್ದರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ. ನೋಡಿ, ಇಲ್ಲಿ ಮಾನವೀಯತೆ ಮುಖ್ಯವಾಗಿದೆ. ಇವತ್ತು ನೀನು ರಕ್ತ ಕೊಡದೆ ಹೋಗಿದ್ದರೆ ಇವರ ಹೆಂಡತಿ ಆಂಡಾಳಮ್ಮ ಬದುಕುವ ಸಾಧ್ಯತೆ ಇರಲಿಲ್ಲ. ನೀನು ಮಾನವೀಯತೆಯನ್ನು ಮೆರೆದಿರುವೆ. ಡಾಕ್ಟರರ ಮಾತು ಕೇಳಿ ಆಚಾರ್ಯರು ದಂಗಾದರು. ಡಾಕ್ಟರ್ ಹೇಳುವ ಮಾತನ್ನು ಕೇಳಿಯವರು ಆಶ್ಚರ್ಯಚಕಿತರಾದರು, ದಂಗಾದರು. ತಮ್ಮ ಮಗ ಬೇರೆ ಜಾತಿಯವಳನ್ನು ಲಗ್ನ ಮಾಡಿಕೊಂಡು ಬಂದ ಕಾರಣಕ್ಕೆ ಅಮೆರಿಕದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ಹಿಂದೇಟು ಹಾಕಿದ್ದರು. ನೋಡಿ, ಅವರ ಮಗ ಅಮೆರಿಕದಲ್ಲಿ ಇರುತ್ತಿದ್ದ. ಅವರ ಮಗ ಏನು ಮಾಡಿದ್ದ? ಬೇರೆ ಜಾತಿಯವಳನ್ನು ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೆರಿಕದಿಂದ ಬಂದ ಮಗನನ್ನು ಮನೆಯ ಒಳಗೆ ಕರೆಯಲು ಹಿಂದೇಟು ಹಾಕಿದ್ದರು. ಅಂದರೆ ಆತನನ್ನು ಮನೆಯಲ್ಲಿ ಕರೆದುಕೊಂಡಿರಲಿಲ್ಲ, ಮನೆಯಲ್ಲಿ ಸೇರಿಸಿಕೊಂಡಿರಲಿಲ್ಲ. ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ತಮ್ಮ ಎದುರು ಕೈ ಮುಗಿದು ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ್ದ. ಇಲ್ಲಿ ಆ ಆಚಾರ್ಯರಿಗೆ ಮನುಷ್ಯತ್ವವನ್ನು ಮನವರಿಕೆ ಮಾಡಿದವರಾರು? ಅವರ ಮನೆಯ ಸೇವಕ. ಯಾಕಂದರೆ ಸಾವಿರಾರು ಜನರು ಇವರೇ ದೇವರು ಎಂದವರಿಗೆ ಶಿರಬಾಗಿ ನಮಸ್ಕಾರ ಮಾಡುತ್ತಿದ್ದರು. ಇವರೊಬ್ಬ ದೇವರು, ಇವರೊಬ್ಬ ದೇವತಾ ಮನುಷ್ಯ ಎಂದು ಅವರನ್ನು ಕಂಡಾಕ್ಷಣವರಿಗೆ ಶಿರಬಾಗಿ ತಲೆಬಾಗಿ ನಮಸ್ಕರಿಸುತ್ತಿದ್ದರು. ನೋಡಿ, ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ತಮ್ಮ ಎದುರು ಕೈ ಮುಗಿದು ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವದ ಮಾನವೀಯತೆಯನ್ನು ಮನವರಿಕೆ ಮಾಡಿದ್ದ. ಅವನಿಗೆ ಕಣ್ಣಲ್ಲೇ ಕೃತಜ್ಞತೆ ಹೇಳುತ್ತಿರುವಾಗ 2 ಹನಿ ನೀರು ಅವರ ಕಣ್ಣಲ್ಲಿ ಇಣುಕಿತು. ನೋಡಿ, ಹೀಗೆ ಮಾನವೀಯತೆಯ ಮನವರಿಕೆ ಮಾಡಿದಂಥ ಅವನಿಗೆ ಕೃತಜ್ಞತೆಯನ್ನು ಕಣ್ಣಲ್ಲೇ ಹೇಳುತ್ತಿರುವಾಗ, ಕೃತಜ್ಞತೆ ಏನಪ್ಪ? ಅವನ ಉಪಕಾರ ಸ್ಮರಣೆಯನ್ನು ಸ್ಮರಿಸುತ್ತ ಕಣ್ಣಲ್ಲೇ ಕೃತಜ್ಞತೆಯನ್ನು ಹೇಳುತ್ತಿರುವಾಗ ಅವರ ಕಣ್ಣಿಂದ 2 ಹನಿ ನೀರು ಹಾಕಿದರು, ನೀರು ಸುರಿಸಿದರು. ಹೀಗೆ ಅವರು ಕಣ್ಣಲ್ಲಿ ನೀರು ಹರಿಯೋದರ ಮೂಲಕ ಆತನ ಉಪಕಾರ ಸ್ಮರಣೆಯನ್ನು ಮಾಡಿದರು. ಹೀಗೆ ಒಂದು ಜೀವವನ್ನು ಉಳಿಸಬೇಕಾದರೆ ಅದಕ್ಕೆ ಯಾವುದೇ ಜಾತಿ, ಮತ, ಪಂಥ, ಮೇಲು ಕೀಳು ಎಂಬುದಿಲ್ಲ. ಅಲ್ಲಿ ಮಾನವೀಯತೆ ಮುಖ್ಯ. ಅವನು ಯಾವುದೇ ಜಾತಿಗೆ ಸೇರಿದವನಾಗಿರಲಿ, ಯಾವುದೇ ಧರ್ಮಕ್ಕೆ ಸೇರಿದವನಾಗಿರಲಿ, ಅಲ್ಲಿ ನಾವು ಜಾತಿ ಮತ ಪಂಥಗಳಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ರಕ್ತಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಮಾನವೀಯತೆಯನ್ನು ಮೆರೆಯಬೇಕೆಂದು ಈ ಪಾಠದ ಮೂಲಕ ಲೇಖಕ್ಕೆ ಉಪದೇಶ ನೀಡುತ್ತಾರೆ, ಸಂದೇಶ ನೀಡುತ್ತಾರೆ.